3 ಕರಾಳ ಮಸೂದೆ ಇತ್ತು. ಆ ಅರ್ಜಿಗಳನ್ನೇ ಮುಂದಿಟ್ಕೊಂಡು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ರೈತ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ರವಿಕಿರಣ್ ಪೂರ್ಣಚ್ಚ ಅವರು ನರೇಂದ್ರ ಮೋದಿ ಸರ್ಕಾರ ದಾಸ್ಯತನದ ಆಡಳಿತದಿಂದ ರೈತರು, ಕಾರ್ಮಿಕರು, ವಿದ್ಯಾವಂತರು ಬಳಲಿ ಹೋಗುವಂತಾಗಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲಾಗಿರುವ ರಿಯಾಯಿತಿ ರೈತರಿಗೆ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಂಪೂರ್ಣವಾಗಿ ಈ ದೇಶದ ಸಂಪತ್ತು ಅಥವಾ ಸಾಲ ಇವರು ಅಧಿಕಾರಕ್ಕೆ ಬಂದಾಗ 25,000 ರೂಪಾಯಿ ಸಾಲ ಇದೆ ಪ್ರತಿಯೊಂದು ಈ ದೇಶದ ಪ್ರಜೆಯ ಮೇಲೆ. ಆದರೆ ಇವತ್ತು 10 ವರ್ಷಗಳಲ್ಲಿ ಇವರು ಸುಮಾರು 155 ಲಕ್ಷ ಕೋಟಿ ರೂಪಾಯಿ ಹೊಸದಾಗಿ ಸಾಲ ಮಾಡಿದ್ದಾರೆ. ಇವತ್ತು ಹುಟ್ಟಿದ ಮಗುವು ಕೂಡ 1,35,000 ರೂಪಾಯಿ ಸಾಲ ಇಟ್ಟಿದ್ದಾರೆ. ಇದನ್ನು ಅಭಿವೃದ್ಧಿಯಿಂದ ಜನರಿಗೆ ಅವರು ಮೋಸ ಮಾಡಿ ಮಕ್ಕಳು ಅಂತ ಸತ್ಯವನ್ನು ನಾವು ಹೇಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಬಹಳ ಜವಾಬ್ದಾರಿ ಇದೆ. ಈ ದೇಶದ ಸಂಪತ್ತು, ಈ ದೇಶದ ಸಮಗ್ರತೆಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೂತನವಾಗಿ ನೇಮಕವಾದ ಎ ವಸಂತಕುಮಾರ್ ಅವರಿಗೆ ಮಡಿವಾಳ ಸಮಾಜದ ಮುಖಾಂತರ ಸನ್ಮಾನಿಸಲಾಯಿತು. ಈ ವೇಳೆ ಹಿರಿಯ ಮುಖಂಡರಾದ ಜಿ ಶಿವಮೂರ್ತಿ ಹಾಗೂ ಜಿ ಸುರೇಶ್ ಅವರ ನೇತೃತ್ವದಲ್ಲಿ ವಸಂತಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ಇ ಚಂದಪ್ಪ, ಜಿ ವೆಂಕಟೇಶ್, ಜಿ ಸೂಗಪ್ಪ ಬಿಚ್ಚಾಲಿ, ನರಸಿಂಗಪ್ಪ ಹಾಗೂ ಯುವಕರು ಉಪಸ್ಥಿತರಿದ್ದರು. We have around 6,500 students in the ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೋದಯ ಶಿಕ್ಷಣ ಸಂಸ್ಥೆಯ ರೀಗಲ್ ಉತ್ಸವವನ್ನು ಆಚರಿಸಲಾಗುತ್ತಿದೆ ಎಂದು ಸಂಸ್ಥೆಯ ಮುಖ್ಯ ಪೋಷಕ SR ರೆಡ್ಡಿ ಅವರು ಹೇಳಿದರು. ದಿನಾಂಕ 28ರಿಂದ 3 ದಿನಗಳ ಕಾಲ ಈ ಒಂದು ಉತ್ಸವ ನಡೆಯಲಿದ್ದು, ಈ ಒಂದು ಉತ್ಸವ 28ರಂದು ಉದ್ಘಾಟನೆಯಾಗಲಿದ್ದು 29ರಂದು ವಿವಿಧ ಕೋರ್ಸ್ಗಳ ಗ್ರಾಜ್ಯುಯೇಷನ್ ಡೇ ಮಾಡಲಾಗುತ್ತಿದೆ. ಅದೇ ರೀತಿಯಾಗಿ 30ನೇ ತಾರೀಕಿನಂದು ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳಿಗೆ ಪದವಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಇನ್ನು ಈ ಒಂದು 3 ದಿನಗಳ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. The best part of our journey since last 1 year is across the different courses, we have achieved 90% of results. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನ ಹೇಳಿಕೆ ನೀಡಿರುವಂತಹ ಸಚಿವ ಶಿವರಾಜ್ ತಂಗಡಗಿ ಅವರ ವಿರುದ್ಧ ಘೋಷಣೆಯನ್ನ ಕೂಗಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ರಾಯಚೂರು ನಗರದ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಲಾಯಿತು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಗಿ ಅವರು ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ನಮಗೆಲ್ಲ ಗೊತ್ತಿರುವಂತೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ನಮ್ಮೆಲ್ಲರನ್ನ ಭಾರತವನ್ನು ವಿಶ್ವನಾಯಕರಾಗಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂತ ನರೇಂದ್ರ ಮೋದಿ ಅವರು 3ನೇ ಬಾರಿ ಕೂಡ ಪ್ರಧಾನಿಯಾಗುವುದನ್ನು ನೋಡಿ ಸಹಿಸಲಾರದೆ ವಿರೋಧ ಪಕ್ಷದ ಒಂದು ಸಚಿವರು ಈ ಒಂದು ಅಸಹಿಷ್ಣುತೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನ ಮತ್ತೊಮ್ಮೆ ಭಾರತದ ಎಲ್ಲಾ ನಾಗರಿಕರ ಪರವಾಗಿ ಖಂಡಿಸಿ ಅವರ ವಿರುದ್ಧ ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ. ಭಾರತ್ ಮಾತಾ ಕಿ ಜೈ. ಮಾನ್ಯರೇ, ವಿಷಯ ನಗರದ 1ರಿಂದ 35 ವಾರ್ಡಿನಲ್ಲಿ ರಾಯಚೂರು ನಗರದ 35 ವಾರ್ಡುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು, ಸಮಸ್ಯೆಯನ್ನ ಪರಿಹರಿಸುವಂತೆ ರಾಯಚೂರು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕೆ ಈರೇಶ್ ನಾಯಕ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಕೇಳಿದರೆ ಬೇಜವಾಬ್ದಾರಿತನ ತೋರಿಸುತ್ತಿದ್ದಾರೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ತಾವು ನೀರಿನ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ರಾಯಚೂರು ನಗರ ಜನತೆಯ ಜೊತೆಗೂಡಿ ಉಗ್ರ ಸ್ವರೂಪ ಹೋರಾಟಕ್ಕೆ ಮುಂದಾಗುತ್ತೇವೆ. ಈ ಮೂಲಕ ಎಚ್ಚರಿಸುತ್ತೇವೆ. ವಂದನೆಗಳು.